ಅಂಜಲಿ 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 ಸೈಲೆಂಟ್ ಬಾಕ್ಸ್ ನೀನ್ ಬಿಸಾಗಿ ಮುಂಚೆದಲ್ಲಿ ಬಂದು ಕೂತ್ಕೋ ಪ್ಲೀಸ್ ಪ್ಲೀಸ್. ನನ್ನ ತಂಗಿನ ಬೈದ್ರೆ ಹೀಗೆ ಪನಿಷ್ಮೆಂಟ್ ಕೊಡೋದು, ಜ್ಞಾಪಕ ಇಟ್ಕೋ. ಮಾಯಾ, ಎಲ್ಲಿ ಹೋಗಿದ್ದೆ ನೀನು? ಎಷ್ಟು ಅಂತ ಹುಡ್ಕೋದು ನಿನ್ನ? ಸುಳ್ಳಕ್ಕ ಈಗ ಬಂದ್ಲು. ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಹೇಳ್ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ತಪ್ಪಾಯ್ತಕ್ಕ. ಮಗು ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ, ಹೇಳೋಗೋದು ಮರ್ತೋಯ್ತು. ಗುಡ್ ಗುಡ್. ಸಂಜು ಪಾಪುಗೆ ಪೂಜೆ ಮಾಡ್ಸಕ್ ಹೋಗಿದ್ಯಾ? ಈಗ ನೀನು ಒಳ್ಳೆ ಅಕ್ಕ. ಶಾಂತ, ಮಗುನ ಬೇಗ ರೆಡಿ ಮಾಡಬೇಕು, ಫೋಟೋಗ್ರಾಫರ್ ಬಂದ್ಬಿಡ್ತಾರೆ. ಇನ್ನೂ ನೀವೆಲ್ಲ ಫೋಟೋ ತೆಗೆಸ್ಕೊಂಡಿದ್ದಾಗಿಲ್ವಾ? ಇಲ್ಲ, ನೀನು ಅಷ್ಟೇ ಬೇಗ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗು. ನಾನಾ? ಇಲ್ಲ, ನಾನು ಬರಲ್ಲ. ನೀನು ಬರಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಬೇಕಾಗಿರೋದು ನಾವು. ವಿದ್ಯಾ ಹೇಳ್ದಂಗೆ ಸುಮ್ಮನೆ ಹೋಗಿ ರೆಡಿ ಆಗ್ಬಿಟ್ ಬಾ. ಸರಿ. ಎಂಥ ಕೆಲಸ ಆಗೋಯ್ತು. ಇಷ್ಟೊತ್ತಿಗೆ ಫೋಟೋ ತೆಗೆಸ್ಕೊಳ್ಳೋ ಕೆಲಸ ಮುಗ್ದಿರುತ್ತೆ ಅಂತ ಅಂದ್ಕೊಂಡೆ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಲೇಟಾಗಿ ಬರ್ಬೋದಾಗಿತ್ತು. ಬೇಗ ಬಂದು ಸಿಕ್ಕಾಕೊಂಡ್ಬಿಟ್ನಲ್ಲ. ಇಲ್ಲ, ಯಾವುದೇ ಕಾರಣಕ್ಕೂ ಫೋಟೋಗೆ ಮಾತ್ರ ನಾನು ನಿಂತ್ಕೋಬಾರ್ದು. ಎಲ್ಲಿ ಫೋಟೋಗ್ರಾಫರ್? ಓಹ್, ಬಂದ್ರು ಮಂಜು, ನಿಮಗೆ ಕಾಯ್ತಾ ಇದ್ವಿ. ಫೋಟೋಗ್ರಾಫರ್ ಬಂದಾಯ್ತು. ಹೆಂಗಸರ ಅಲಂಕಾರ ಮುಗ್ದಿದ್ರೆ ಬೇಗ ಬನ್ನಿ. ಅಣ್ಣ, ನಾವು ಹೇಳೋದಷ್ಟೇ, ಅವ್ರು ಇನ್ನೂ ಬರಕ್ಕೆ ಅರ್ಧ ಗಂಟೆ ಆಗುತ್ತೆ. ಇದು ಫಸ್ಟ್ ಬೆಲ್ಲು. ಏನಿಲ್ಲ, ನಾವೆಲ್ಲರೂ ರೆಡಿ. ನಿಮ್ಗೆ ಗಂಡಸರಿಗೆ 30 ವರ್ಷ ಕೂದಲೆಲ್ಲ ಉದ್ರೋಗಿರುತ್ತೆ. ನಾವು ಹಾಗೆ ಮಾಡೋಕ್ಕಾಗತ್ತಾ? ನಿನ್ನಂತೋಳು ಕೈಗೆ ಸಿಕ್ಬಿಟ್ರೆ 30 ವರ್ಷಕ್ಕೆಲ್ಲ ಮದುವೆ ಆದ ವರ್ಷದಲ್ಲೇ ಕೂದಲೆಲ್ಲ ಉದ್ರೋಗುತ್ತೆ. ಅಯ್ಯಯ್ಯೋ, ಇವರಿಬ್ರು ಮತ್ತೆ ಕಿತ್ತಾಡೋಕೆ ಸ್ಟಾರ್ಟ್ ಮಾಡಿದ್ರಲ್ಲಪ್ಪ. ನೋಡು, ನಾನು ಜಗಳಾಡೋ ಮೂಡಲಿಲ್ಲ, ಸುಮ್ಮನೆ ಇದ್ಬಿಡು ಪ್ಲೀಸ್. ವಿದ್ಯಾ, ಏನಿದು? ಬಂದವ್ರ ಮುಂದೆ ಎಲ್ಲ ಜಗಳ, ಸುಮ್ಮನೆ ಇರು. ಅಮ್ಮ, ಏನಿದು ಇಷ್ಟೆಲ್ಲ ಆಗಿದೆಯಾ? ಯಾಕೆ ಅಲಂಕಾರ ಮಾಡ್ಕೊಳಲ್ವಾ? ನನಗೆ ಯಾಕೋ ಅಲಂಕಾರ? ನೋಡು, ನಿಮ್ಮ ಅಪ್ಪನೇ ಬಂದಿಲ್ಲ, ತಂಗಿ ಮನೇಲಿ ಹೋಗಿ ಕೂತಿದ್ದಾರೆ, ಫೋನ್ ಮಾಡಿದ್ರು ಬರಲಿಲ್ಲ. ಅವ್ರನ್ನ ಬಿಟ್ಟು ಹೇಗೋ ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋದು? ಹೌದಮ್ಮ, ಅಪ್ಪನ ಬಿಟ್ಟು ಫೋಟೋ ತೆಗ್ಸೋಕೆ ನನಗೂ ಮನಸ್ಸಿಲ್ಲ. ಹೌದು, ತಾತ ಬಂದಿದ್ದಿದ್ರೆ ನಾನು ತೊಡೆ ಮೇಲೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂತಿದ್ದೆ. ಅಣ್ಣ, ನಿನಗೆ ಮಾತ್ರ ಅಲ್ಲ, ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಕೋರ್ಸ್ ಇಷ್ಟೊತ್ತಿಗೆ ಅಪ್ಪ ಬಂದಿರ್ತಾರಂತ ನಾನು ಫೋಟೋಗ್ರಾಫರ್ನ ಬರೋಕ್ಕೆ ಹೇಳಿದೆ. ಏನು ಮಾಡೋದೀಗ? ಸರ್, ಈಗ ಡಿಜಿಟಲ್ ಟೆಕ್ನಾಲಜಿ ಏನು ಬೇಕಾದರೂ ಮಾಡ್ಬೋದು. ನೀವೊಂದು ಚೇರ್ ಖಾಲಿ ಬಿಟ್ಟು ಕೂತ್ಕೊಳ್ಳಿ, ನಾನು ಫೋಟೋ ಎಡಿಟ್ ಮಾಡಿ ಅವ್ರ ಫೋಟೋನ ಅದರಲ್ಲಿ ಪೇಸ್ಟ್ ಮಾಡ್ತೀನಿ. ವಾವ್, ವೆರಿ ಗುಡ್ ಐಡಿಯಾ. ಅಪ್ಪ ಫೋಟೋಗೆ ಮಿಸ್ ಆದರೂ ಅನ್ನೋ ಯೋಚನೆ ಇರಲ್ಲ. ಸರಿ, ಎಲ್ಲ ಬೇಗ ಬನ್ನಿ. ಫೋಟೋ ಕೂತ್ಕೊಳ್ಳಿ. ಬನ್ನಿ. ಚೇರ್ ಮೇಲೆ ಕೂತಿರ್ತೀನಿ, ಆಮೇಲೆ ಫೋಟೋ ಅಂಕಲ್ಗೆ ಅಜ್ಜನ್ ತೊಡೆ ಮೇಲೆ ಕೂತ್ಕೊಳ್ಳೋ ಮಾಡಿ ಅಂತ ಹೇಳ್ತೇನೆ. ಸಂಜು ಪುಟ್ಟಿ, ಯಾರು ಬಂದಿದ್ದಾರೆ ನೋಡಿಲ್ಲಿ?
ಸಂಜು ಪುಟ್ಟಿ ಯಾಕೆ ಬಂದಿದ್ದಾರೆ ಅವರು ನಾನು ಅಯ್ಯೋ ಬಂಗಾರು ಬಾಪುಟಿ ಬಾಪುಟಿ ಬಾಮ 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 ನಿನ್ನೆ ಧ್ಯಾನ ಆಗೋಗ್ಬಿಟ್ಟಿತ್ತಲ್ಲ ನನಗೆ. ಇಲ್ಲ ಅಳ್ಬೇಡ ಅಳ್ಬೇಡ ಅಳ್ಬೇಡ. ತಾತ ತಾತ ನನ್ನ ಎತ್ಕೊಂಡು ಮುದ್ದು ಮಾಡಿ. ತುಂಬಾ ದಿವಸ ಆಯ್ತು ನೋಡು, ಅದಕ್ಕೆ ನನ್ನ ನೋಡಿ ಹೆದರ್ಕೋತಾ ಇದೆ ಮಗು. ನೀವು ಫೋಟೋಗೆ ಬರಲಿಲ್ಲ ಅಂತ ನಾವೆಲ್ಲ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ವಿ. ನಮ್ಮ ಪುಟ್ಟಿ ಫೋಟೋ ತೆಗೆಸ್ಕೋತಾಳೆ ಅಂದ್ರೆ ನಾನು ಬರ್ದೇ ಇರ್ತೀನ, ಅದಕ್ಕೆ ಓಡೋಡ್ ಬಂದಿದ್ ನಾನು. ಸರಿ ಸರಿ ಬೇಗ ಬನ್ನಿಪ್ಪ, ಫೋಟೋಗ್ರಾಫರ್ ಲೇಟ್ ಆಗುತ್ತೆ. ಇನ್ನು ಏನೇ ರೆಡಿ, ನಾನು ರೆಡಿ ಆಗಿದ್ದೀನಲ್ಲ. ನೀವ್ ರೆಡಿ ಆಗ್ಬಿಟ್ರೆ ಸಾಕಾ? ನೀವು ಬಂದಿಲ್ಲ ಅಂತ ಅಮ್ಮ ಸರಿಯಾಗಿ ರೆಡಿನೇ ಆಗಿಲ್ಲ. ಅಮ್ಮ ನಾನು ನಿನ್ನ ರೆಡಿ ಮಾಡ್ತೀನಿ. ನನಗೆ ಯಾವ ಅಲಂಕಾರನೇ, ಇಷ್ಟೇ ಸಾಕು ಬಿಡೆ. ನಿನ್ಗೇನಮ್ಮ ಮಹಾ ವಯಸ್ಸಾಗಿರೋದು, ನಿನಗ್ ಬೇಡ ಅಂದ್ರು ನೀನ್ ಫೋಟೋ ನೋಡ್ಕೊಳ್ಳೋದಕ್ಕೆ ಅಪ್ಪಂಗಾದ್ರೂ ಬೇಕಲ್ವಾ? ಇನ್ನೂ ಏನೇ ರೆಡಿ ಆಗ್ಬೇಕು? ಏನ್ ನಿಮ್ಗಳ ತರ ನಿಮ್ಮ ಅಮ್ಮಂಗೆ ಜೀನ್ಸ್ ಪ್ಯಾಂಟು ಟೀ ಶರ್ಟು ಹಾಕಿಸ್ತೀರೇನೋ? ಸುಮ್ಮನೆ ರೀ, ಏನೇನೋ ಮಾತಾಡ್ತೀರಪ್ಪ. ನೋಡು ನೋಡು ನೋಡು, ಇದೆ ಈ ನಾಚಿಕೆನೆ ಹೆಂಗಸರಿಗೆ ಭೂಷಣ. ಸಾಕು ಸಾಕು ನಡಿ. ಸುಳ್ಳಕ್ಕ ಎಲ್ಲಿ ಹೋದ್ಲು ಪಾಪ? ಅಮ್ಮಂಗೆ ಪಾಪ ಎತ್ಕೊಂಡು ಕೈ ನೋವು ಬಂದಿರುತ್ತೆ. ಈ ಅಕ್ಕ ಎಲ್ಲಿ ಹೋದ್ಲು ಅಂತ ನಾನೇ ಹುಡುಕ್ತೀನಿ. ಸರಿ ಆಯಿತು, ಕೆಲಸ ಆದಷ್ಟು ಬೇಗ ಮುಗಿಸ್ತೀನಿ. ಮಾಯಾ, ಎಷ್ಟು ಸಾರಿ ಕರಿಬೇಕು ನಿನ್ನ? ಫೋಟೋಗ್ರಾಫರ್ ಬಂದು ಕಾಯ್ತಿದ್ದಾರೆ, ನಡಿ ನನ್ನ ಜೊತೆ. ನನಗಿಷ್ಟ ಇಲ್ಲ, ನಾನು ಬರಲ್ಲ. ಯಾಕೆ ಇಷ್ಟ ಇಲ್ಲ? ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ನಿನಗೆ ನಾಚಿಕೆ ಆಗುತ್ತಾ? ಹಾಗಲ್ಲ ಅಕ್ಕ, ನೀವು ಫ್ಯಾಮಿಲಿ ಗ್ರೂಪ್ ಫೋಟೋ ತೆಗೆಸ್ತಿದ್ದೀರಾ. ನಾನು ನಿಮ್ಮ ಫ್ಯಾಮಿಲಿಗೆ ಸೇರಿದವಳಲ್ವಲ್ಲ, ನಾನು ಯಾಕೆ ಅದ್ರಲ್ಲಿ ನಿಂತ್ಕೋಬೇಕು ಅಂತ. ಏನು ಮಾತು ಅಂತ ಆಡ್ತಿದೀಯ ಮಾಯಾ? ನಾವ್ಯಾರೂ ನಿನ್ನನ್ನು ಹೊರಗ್ನವಳು ಅಂತ ಅಂದ್ಕೊಂಡೇ ಇಲ್ಲ. ನೀನು ಈ ಮನೆಯವರಲ್ಲಿ ಒಬ್ಳು ಅಂತಲೇ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಬಾ ನನ್ನ ಜೊತೆಗೆ. ಬೇಡ ಅಕ್ಕ, ದಯವಿಟ್ಟು ಒತ್ತಾಯ ಮಾಡಬೇಡಿ. ಈ ಅಕ್ಕಂಗೆ ಇಷ್ಟೊಂದು ಕೊಬ್ಬು ಪಾಪ. ಅಮ್ಮ ಕರೀತಿದ್ರೆ ಇವಳು ಹೋಗಲ್ಲ ಅಂತಿರಲ್ಲ. ಬಾ ಮಾಯಾ. ಇಲ್ಲ ಅಕ್ಕ, ಬೇಡ. ಅದಕ್ಕೆ ಇಲ್ಲಿ ಏನ್ ಮಾಡ್ತಿದ್ದೀರಾ? ಕೆಳಗೆ ನಿಮಗೋಸ್ಕರ ಎಲ್ಲರೂ ಕಾಯ್ತಿದ್ದಾರೆ. ನೋಡು ವಿದ್ಯಾ, ನಾನು ಎಷ್ಟು ಕರೆದ್ರೂ ಮಾಯಾ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಬರಲ್ಲ ಅಂತಿದ್ದಾಳೆ. ನೀನಾದರೂ ಹೇಳು. ಅವಳಿಗೆ ಯಾಕೆ ನೀವು ಅಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ? ಅವಳು ಬರಲ್ಲ ಅಂತ ಹೇಳಿದ್ಲು ತಾನೆ. ಇವಳಿಗೋಸ್ಕರ ಮನೆಯವರೆಲ್ಲ ವೇಟ್ ಮಾಡಬೇಕಾ? ನೀವು ಬನ್ನಿ ನನ್ನ ಜೊತೆ. ಬನ್ನಿ ಅದಕ್ಕೆ. ಸದ್ಯ ಬಚಾವಾದೆ. ಫೋಟೋ ತೆಗ್ಸ್ಕೊಳ್ಳೋದು ಅಂದ್ರೆ ಎಷ್ಟೊಂದು ಮಜಾ. ಈ ಅಕ್ಕ ಯಾಕೆ ಫೋಟೋ ತೆಗ್ಸ್ಕೊಳಲ್ಲ ಅಂತ ಅಂತಿದ್ದಾಳೆ? ಏನಾಯ್ತು ಅಮರ್? ನೋಡಮ್ಮ, ನಿನ್ನ ಮಗಳು ಹೊಟ್ಟೆ ಕೊಡಿತಾಳ. ಓ ವಿದ್ಯಾ, ಸುಮ್ಮನೆ ನಿಂತ್ಕೋಬಾರ್ದಾ? ಅಪ್ಪ ಕೊಂಬಿಡ್ತಾನೆ. ನಿನಗೆ ಅದೊಂದೇ ಮಿಸ್ ಆಗಿದ್ದು, ಅದಕ್ಕೆ ಇಟ್ಟಿದ್ದು. ನಿನಗೂ ಅಷ್ಟೇ ಒಂದು ಬಾಲ ಮಿಸ್ಸಿಂಗ್ ಇದೆ, ಅದನ್ನ ಕಟ್ಕೊಂಡು ಫೋಟೋಗೆ ನಿಂತ್ಕೋ. ಸಾಕು ಸಾಕು, ಸುಮ್ಮನೆ ನಿಂತ್ಕೊಳ್ಳಿ. ಸ್ಟಾಪ್ 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 ಸ್ಟಾಪ್. ನನ್ ಬಿಟ್ಟು ಫೋಟೋ ತೆಗ್ಸ್ಕೊಂತಿದ್ದೀರಾ? ನೀವೆಲ್ಲ ಕೆಟ್ಟೋರು. ನಿಮ್ಗೆ ಯಾರಿಗೂ ಫೋಟೋ ತೆಗಿಯಕ್ಕೆ ಬಿಡಲ್ಲ. ನೋಡು, ನನ್ನ ಜೊತೆ ಫೋಟೋ ತೆಗೆಸ್ಕೊಂಡ್ಮೇಲೆ ನಿನ್ಗೆ ಐಸ್ ಕ್ರೀಮ್ ತಕ್ಕೊಡ್ತೀನಿ, ಆಯ್ತಾ? ಬಾ 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 ಬಾ. ನಿಜವಾಗ್ಲೂ ಐಸ್ ಕ್ರೀಮ್ ಕೊಡ್ಸ್ತೀಯಾ? ನಿಜವಾಗ್ಲೂ ಕೊಡಿಸ್ತೀನಿ ಪುಟ್ಟಿ, ಬಾ ಅಮ್ಮ. ಲೋ ಅಮರ್, ನನ್ನ ಜೊತೆ ಅವಳು ಫೋಟೋ ತೆಗೆಸ್ಕೊಂಡ್ಮೇಲೆ ನೀನು ಅವಳಿಗೆ ಐಸ್ ಕ್ರೀಮ್ ತಕ್ಕೊಡ್ಬೇಕು, ಗೊತ್ತಾಯ್ತಾ? ಆಯ್ತಪ್ಪ, ಖಂಡಿತ ತಂದ್ಕೊಡ್ತೀನಿ. ಚಿಕ್ಕಪ್ಪ ತಂದ್ಕೊಡ್ತಾನೆ. ಓಡ್ಬೋ 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 ಓಡ್ಬೋ.
ಏನಾಯ್ತು? ಅಂಜಲಿ ನೆನಪಾದ್ಲಾ? ಪ್ಲೀಸ್ ಶಾಂತ, ಕಂಟ್ರೋಲ್ ಯುವರ್ ಸೆಲ್ಫ್. ನೋಡು, ನೀನು ಹತ್ರ ಸಂಜುನು ಅಳ್ತಾಳೆ. ನಗ್ನಗ್ತಾ ಇರೋ ಪ್ರಯತ್ನ ಪಡು. ಹೇಗೆ ನಗ್ಲಿರಿ? ನನ್ನ ಕೈಲಿ ಆಗ್ತಿಲ್ಲ. ಒಂದು ನಿಮಿಷಕ್ಕಾದರೂ ನೀನು ನಗಲೇಬೇಕು, ಇಲ್ಲಾಂದರೆ ಈ ನೋವು ಫೋಟೋದಲ್ಲೂ ಕಾಣಿಸುತ್ತೆ ಶಾಂತ. ನಮ್ಮ ದುಃಖನ ಹಂಚ್ಕೋಬಾರ್ದು, ನಮ್ಮ ಖುಷಿನ ಹಂಚ್ಕೋಬೇಕು. ಪ್ಲೀಸ್ ನಗ್ನಗ್ತಾ ಇರು. ಅಲ್ಲ, ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಇವ್ರು ಯಾಕೆ ಇಷ್ಟೊಂದು ಬಲವಂತ ಮಾಡಿದ್ರು? ಯಾವುದಕ್ಕೂ ನಾನು ಹುಷಾರಾಗಿರಬೇಕು. ಸ್ವಲ್ಪ ಯಾಮಾರಿದ್ರೂ ಪ್ಲ್ಯಾನ್ ಎಲ್ಲ ಕೆಟ್ಟೋಗುತ್ತೆ. ಆದಷ್ಟು ಬೇಗ ನನ್ನ ಕೆಲಸ ಮುಗಿಸಿ ಇಲ್ಲಿಂದ ರೈಟ್ ಹೇಳಬೇಕು. ಏನು ಯೋಚನೆ ಮಾಡ್ತಿದ್ದಾಳೆ ಅಕ್ಕ? ಕೆಲಸ ಮುಗಿಸ್ಕೊಂಡು ಹೋಗೋದು ಅಂದರೆ ಪಾಪ ನೋಡ್ಕೊಳ್ಳೋದೇ ಇಲ್ಲ ಅಂತ ಅರ್ಥನಾ? ಈ ಅಕ್ಕಂಗೆ ಇಷ್ಟೊಂದು ಜಂಬ. ಅಮ್ಮ ಫೋಟೋ ತೆಗ್ಸ್ಕೊ ಬಾಕಂದ ಅಂತ ನಾನು ಕರೆದೇ ಇಲ್ಲ. ಈ ಅಕ್ಕನ ಫೋಟೋ ತೆಗ್ಸ್ಕೊ ಬಾ ಅಂತ ಎಷ್ಟು ಸತಿ ಕರೆದ್ಲು. ಆದ್ರೆ ಈ ಅಕ್ಕ ನೋಡ್ರೆ ಮಿಕ್ಸ್ಚರ್ ತಿಂತ ಕೂತಿದ್ದಾಳೆ. ಅಮ್ಮ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ ಅನ್ಸುತ್ತೆ. ಇಲ್ಲ, ಈ ಅಕ್ಕಂಗೆ ಫೋಟೋ ತೆಗ್ಸ್ಕೊಳ್ಳೋ ಮಾಡಲೇಬೇಕು, ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು. ಏನು ಮಾಡೋದು? ಐಡಿಯಾ. ಅಸ್ಪುಸ್ ಲೇಂಬೇಜಸ್ ಎ ಮಿಕ್ಸರ್ ನಿನ್ ಜಿಡ್ಲೆ ಆಗು ಪ್ಲೀಸ್. ಜಿಡ್ಲೆಗಳೇ ನೀವೆಲ್ಲ ಯಾಕಂದ ಮೇಲೆ ಹತ್ಕೊಂಡ್ಬಿಡಿ ಪ್ಲೀಸ್. ರೆಡಿ? ಅಯ್ಯಯ್ಯೋ ಜಿರ್ಲೆ, ಅಯ್ಯೋ ಜಿರ್ಲೆ 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 ಜಿರ್ಲೆ, ಅಯ್ಯೋ ಕಾಪಾಡಿ, ಜಿರ್ಲೆ ಜಿರ್ಲೆ ಕಾಪಾಡಿ. ಏನ್ ಮಾಯಾ, ಯಾಕೆ ಹಾಕಿರ್ಸ್ಕೋತಿದೀಯಾ? ಅಕ್ಕ, ಮೈ ಮೇಲೆಲ್ಲ ಜಿರ್ಲೆ ಓಡಾಡ್ತಿದೆ ನೋಡಕ್ಕ. ಎಲ್ಲಿದೆ ಮಾಯಾ? ನಮ್ಗೆ ಯಾರಿಗೂ ಕಾಣಿಸ್ತಿಲ್ವಲ್ಲ. ಮೈ ಮೇಲೆಲ್ಲ ಹತ್ಕೊಂಡಿತ್ತಕ್ಕ. ಮತ್ತೆ ಎಲ್ಲಿ ಹೋದ್ವು? ಒಂದು ಕಾಣಿಸ್ತಿಲ್ಲ. ಗೊತ್ತಿಲ್ಲ, ಓಡ್ ಬರ್ಬೇಕಾದ್ರೆ ಎಲ್ಲ ಹೊರಟೋಗಿರ್ಬೇಕು. ಆದ್ರೆ ಮೈ ಮೇಲೆಲ್ಲ ಹತ್ಕೊಂಡಿದ್ ನಿಜ. ಸುಮ್ಮನೆ ಇರು ಮಾಯಾ,
ಬರ್ತಾ ಮೈ ಮೇಲೆಲ್ಲ ಜಿರಳೆ ಹತ್ಕೊಂಡಿತ್ತು, ಈಗ ಎಲ್ಲೋ ಬಿದ್ದೋಗಿರ್ಬೇಕು ಅಂತಿದೆಯಲ್ಲ, ತಲೆ ಕೆಟ್ಟಿದ್ಯಾ ನಿನಗೆ? ಇದೆಂತ ಹೆದರು ಪುಕ್ಲಿನೇ ನೀನು? ಮನೆ ಅಂದಮೇಲೆ ಜೇಡ ಜಿರಳೆ ಹಲ್ಲಿ ಇದೆಲ್ಲ ಇರೋದು ಸಾಮಾನ್ಯ. ಅದನ್ನ ನೋಡಿ ಒಳ್ಳೆ ದೆವ್ವ ನೋಡಿ ಹೆದರ್ಕೊಂಡು ಬರೋ ಥರ ಓಡ್ ಬರ್ತಿದೆಯಲ್ಲ, ನಮ್ಮನ್ನು ಇಲ್ಲ ಹೆದರ್ಸ್ತಾ ಇದೆಯಲ್ಲ. ಅಜ್ಜಿ ಅದೆಲ್ಲ ನಾನ್ ಮ್ಯಾಜಿಕ್ ಮಾಡಿದ್ದು. ಆಮೇಲೆ ಎಕ್ಕ ತಂಗಿನ ಚೆನ್ನಾಗೇ ನೋಡ್ಕೊಳಲ್ಲ, ತಂಗಿಗೆ ಏನೋ ನಿದ್ದೆ ಔಷಧಿ ಆಗ್ತಾಳಂತೆ. ಏನೋ ಅಪ್ಪ, ನಿನ್ನ ವರ್ತನೆನೇ ಅನುಮಾನ ಅನ್ಸುತ್ತೆ. ಸರಿ ಸರಿ, ಅದನ್ನೆಲ್ಲ ಬಿಟ್ಟಾಕಿ, ಫೋಟೋಗೆ ಲೇಟ್ ಆಗ್ತಾ ಇದೆ. ಸರಿ, ಹೇಗೂ ಬರೋದು ಬಂದಿದೆಯಲ್ಲ, ಬಾ ಫೋಟೋಗೆ ನಿಂತ್ಕೊ. ಅಯ್ಯೋ ಬೇಡ ಅಕ್ಕ, ನೀವೆಲ್ಲ ಫೋಟೋ ತೆಗೆಸ್ಕೊಳ್ಳಿ, ನಾನು ರೂಮಲ್ಲಿ ಇರ್ತೀನಿ. ಮಾಯಾ, ಸಂಜು ದೊಡ್ಡವಳಾದ್ಮೇಲೆ ನಿನ್ನನ್ನು ನೋಡ್ಕೊತಾ ಇದ್ದಿದ್ದು ಅಕ್ಕ ಇವಳೆ ಅಂತ ನಾನು ತೋರಿಸ್ಬೇಕಾ ಬೇಡವಾ? ಪರವಾಗಿಲ್ಲ ಅಕ್ಕ, ಅದೆಲ್ಲ ಏನು ಬೇಡ ಬಿಡಿ. ಮಾಯಾ, ಸುಮ್ಮನೆ ಬಂದು ನಿಂತ್ಕೊ. ಅಯ್ಯಯ್ಯೋ, ಇದೇನಪ್ಪ? ಅಮ್ಮ ಮಾತ್ರ ಸುಳ್ಳಕ್ಕನ್ ಕರೆದ್ಲು, ನಾನು ಯಾರು ಕರೀಲೇ ಇಲ್ಲ. ಇರಿ ಒಂದ್ ನಿಮಿಷ, ನಾನು ಬಂದೆ. ಸ್ಟಾಪ್ ಸ್ಟಾಪ್, ನಿಲ್ಸಿ ನಿಲ್ಸಿ, ನಾನು ಫೋಟೋ ಕುತ್ಕೊಂತೀನಿ. ಸಂಜು ಪುಟ್ಟ, ಅಲ್ಲಿ ನೋಡಲ್ಲಿ, ಕ್ಲಿಕ್. ಅಲ್ಲ, ಅಷ್ಟೊಂದು ಜಿರಳೆ ಮಿಕ್ಸ್ಚರ್ ಕವರಲ್ಲಿ ಹೇಗೆ ಬಂತು? ಅವೆಲ್ಲ ನನ್ನ ಮೇಲೆ ಯಾಕೆ ಹಾರಿದ್ವು? ಆಮೇಲೆ ಎಲ್ಲ ಮಾಯ ಆಗ್ಬಿಟ್ವಲ್ಲ. ಇದೇನು ಭ್ರಮೆನಾ ಅಥವಾ ನಿಜವಾಗ್ಲೂ ಆಯ್ತಾ? ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಹೇಗಿತ್ತು ಮ್ಯಾಜಿಕ್ಕು? ಅಮ್ಮನ್ನೇನಾದ್ರು ಬೇಜಾರು ಮಾಡಿದ್ರೆ ನಾನು ಸುಮ್ಮನಿದ್ದಲ್ಲ ನೋಡು, ಹುಷಾರ್. ಅಮ್ಮ ಹಲೋ. ಹಾಂ, ಪಾತ್ರೆ ತರ್ತೀನಿ, ಒಂದು ನಿಮಿಷ ಇರಪ್ಪ. ಏನಿವತ್ತು ಬೆಳಗ್ಗೆ ಬರೋನು ಸಂಜೆ ಬರ್ತಾ ಇದೆಯಾ? ಬೆಳಿಗ್ಗೆ ಹಾಲನ್ನೆಲ್ಲ ಕರು ಕುಡ್ಕೊಂಡ್ಬಿಟ್ಟಿತ್ತು ಕಣವ, ಅದಕ್ಕೆ ಬರೋಕ್ಕಾಗಲಿಲ್ಲ. ಈಗ ಬೇರೆಯವ್ರ ಹತ್ರ ಹಾಲಿಸ್ಕೊಂಡು ಬಂದೆ. ಬೇರೆಯವ್ರ ಹಾಲು ಅಂತಿದ್ಯಾ? ನೀರು ಹಾಕಿಲ್ಲ ತಾನೆ? ಇವಳು ಒಳ್ಳೆ ಅಕ್ಕನೇ, ತಂಗಿಗೆ ನೀರ್ ಹಾಲು ಕೊಡಬಾರ್ದು ಅಂತ ಕೇಳ್ತಿದ್ದಾಳೆ. ಗುಡ್ ಗುಡ್. ಏ ಬಿಡ್ತು ಅನ್ನಿ, ನಾನು ಯಾವತ್ತೂ ಹಾಲಿಗೆ ನೀರು ಹಾಕ್ತಾವನೇ ಅಲ್ಲ. ಮಕ್ಕಳು ಕುಡಿಯೋ ಹಾಲಿಗೆ ನೀರು ಮಿಕ್ಸ್ ಮಾಡಿದ್ರೆ ಆ ದೇವ್ರು ಸುಮ್ಮನೆ ಬಿಡ್ತಾನಾ? ಕರೆಕ್ಟ್ ಅಣ್ಣ, ಹಾಗೆ ಮಾಡಿದ್ರೆ ಗಣೇಶ ಶಾಪ ಕೊಟ್ಬಿಡ್ತಾನೆ.